ಕೂಡ ಸತ್ಯವೇದದ ಮೊದಲಾಗಿ ಒಂದು ವಾಕ್ಯ ಕೂಡ ಓದೋಣ. ಮಲಾಕಿ ಪುಸ್ತಕ 4ನೇ ಅಧ್ಯಾಯ 2ನೇ ವಾಕ್ಯ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೆ ಇಲ್ಲಿ ಕರ್ತನ ನಾಮಕ್ಕೆ ಭಯಪಡುವವರು ಎಂಬುದಾಗಿರುವ ಪದ ಉಪಯೋಗಿಸಲ್ಪಟ್ಟಿದೆ. ಈ ಮಲಾಕಿ ಪುಸ್ತಕವು ದೇವರ ಭಯಭಕ್ತಿಯಿಂದ ಜನರು ಬಿದ್ದು ಹೋದಾಗ ಆ ವಾಕ್ಯದಲ್ಲಿ ಏನು ಹೇಳುತ್ತಂದ್ರೆ, ನೀವು ಈ ಮಲಾಕಿ ಪುಸ್ತಕವನ್ನು ಪೂರ್ತಿ ಓದುವಾಗ ದೇವರಲ್ಲಿ ಇರುವಂತಹ ಭಯಭಕ್ತಿ ಜನರಲ್ಲಿ ಆ ಕಾಲಗಳಲ್ಲಿ ಇಲ್ಲದೆ ಹೋಗಿ, ದೇವರ ಭಯಭಕ್ತಿ ಹೋಗಿ ಅದು ಬೇರೆ ಕಾರ್ಯಗಳ ಮೇಲೆ ಅಥವಾ ಲೋಕದ ಮೇಲೆ, ಮನುಷ್ಯರ ಮೇಲೆ ಅವರ ಭಯಭಕ್ತರಾಗಿ ನಡೆಯುವಂತಹ ಒಂದು ಕಾಲವಾಗಿತ್ತು ಎಂಬುದನ್ನ ನಾವು ಸತ್ಯವೇದ ಆಧಾರದಲ್ಲಿ ನಾವು ನೋಡ್ಲಿಕ್ಕಾಗುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, ತಂದೆ ದೇವರ ಕಡೆಗೆ ಮನಸ್ಸಿರದೆ ಮಕ್ಕಳಾಗಿರುವ ಜನರು ದೂರ ಹೋಗ್ಬಿಟ್ರು. ಇವತ್ತು ಪ್ರಪಂಚ ಹೇಗೆ ಹೋಗ್ತಿದೆ ಗೊತ್ತಾ? ಸೇಮ್ ಸ್ಟೇಜ್ ಬಂದಿದೆ. ಇವತ್ತು ದೇವರ ಮೇಲಿರುವ ಭಯಭಕ್ತಿಕ್ಕಿಂತ ಈ ಭೂಮಿಯಲ್ಲಿರುವಂತಹ ಜನರ ಮೇಲೆ ಭಯಭಕ್ತಿ ಜನರಿಗೆ ಜಾಸ್ತಿ ಆಗಿದೆ. ಎರಡನೇದು, ಅವರು ದೇವರಿಗೆ ಭಯಪಡುವುದಕ್ಕಿಂತ ಈ ಪ್ರಪಂಚಕ್ಕೆ, ಜನರಿಗೆ, ಲೋಕಕ್ಕೆ ಭಯಪಡುವುದು ಹೆಚ್ಚಾಗಿದೆ. ಇದರ ಅನುಭವ ನೀವು ಹೇಗೆ ಕಂಡುಕೊಳ್ಳಬಹುದು ಅಂದ್ರೆ, ಆ ಕಾಲದಲ್ಲಿದ್ದ ಜನರು ಸೇವಕರನ್ನು ಹೇಳುವವರು ಜನರನ್ನು ಮೋಸಗೊಳಿಸಿ ತಪ್ಪಾಗಿರುವ ದಾರಿ ನಡೆಸುವಂತವರಾಗಿ ಇದ್ದರು. ಈ ಕಾಲ ಹಂಗೆ ಇದೆ. ಇವತ್ತು ದೇವ ಜನರು ತಂದೆಯಾಗಿರುವ ದೇವರೊಂದಿಗೆ ಸೇರಬೇಕಾಗಿ ಹೃದಯ ಮನಸ್ಸನ್ನ ಪ್ರಪಂಚದ ಕಡೆಗೆ, ಮನುಷ್ಯರುಗಳಿಗೆ ತಿರುಗಿಸುವ ರೀತಿಯಲ್ಲಿ ಜನರು, ಸೇವಕರು, ಯಾಜಕರು ಜನರ ಮನಸ್ಸನ್ನ ದೇವರ ಕಡೆಗೆ ಸೇರಿಸದೆ ಮನುಷ್ಯರ ಕಡೆಗೆ ತಿಳಿಸ್ತಾರೆ. ಎರಡನೇ ವಾಕ್ಯ ತಿರುಗಿ ಓದಿ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟರೆ ನಿಮಗೆ. ನೋಡಿ, ದೇವರ ಧರ್ಮವೆಂಬ ಸೂರ್ಯನು ಪ್ರೈಸಲ ಅಂದ್ರೆ ದೇವರ ವಾಕ್ಯದಲ್ಲಿ ಇರುವಂತಹ ವಾಗ್ದಾನಗಳು, ಸೂರ್ಯ ಕಿರಣಾಗಿರುವಂತಹ ಯೇಸುವಿನ ಮೇಲಿರುವ ವಿಶ್ವಾಸ ಉಂಟಾಗುವ ಆಶೀರ್ವಾದಗಳು, ಅಂದ್ರೆ ಆತನ ಮೂಲಕವಾಗಿ ಸಿಗಬೇಕಾಗಿರುವ ಆರೋಗ್ಯವು, ಎಲ್ಲಾ ವ್ಯಾಧಿ, ಎಲ್ಲ ಕಾರ್ಯಗಳಿಗೆ ಪರಿಹಾರ ಆಗಿರುವಂತಹ ದೇವರು ಆರೋಗ್ಯವು. ಅಂದ್ರೆ ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ಅವರು ಹೊರಟು ಹೋಗಿ, ಅಂದ್ರೆ ಅವರು ಬಲವಾಗಿರುವಂತ ಹೋರಿಗಳಂತೆ ಬಲಶಾಲಿಗಳಾಗಿ ಅವರು ಹೊರಗೆ ಹೋಗಿ ಶೋಧನೆ ಮಾಡಿಕೊಳ್ತಾರೆ. ಇದರರ್ಥ ಹೊರಗೆ ಹೋಗಿ ಪ್ರಯಾಸ ಮಾಡುವ ಕಾರ್ಯಗಳು, ಪ್ರಪಂಚದಲ್ಲಿ ಬರಬೇಕಾದ ಆಶೀರ್ವಾದಗಳೆಲ್ಲವೂ ದೇವರ ಅವ್ರಿಗೋಸ್ಕರವಾಗಿ ಸ್ವತಂತ್ರವಾಗಿ ಕೊಡ್ತಾರಂತೆ. ಅಲ್ಲೇಲೂಯಾ. ನಾವು ಮೊದಲಾಗಿ ದೇವರಕ್ಕೆ ಭಯಪಡಬೇಕಾಗಿರುವ ಭಯವು ಅವರಲ್ಲಿ ಇಲ್ಲದೆ ಹೋದ ಕಾರಣ ಆ ದಿನಗಳಲ್ಲಿ ವ್ಯಾಧಿಗಳು, ಶೋಧಗಳು, ನಷ್ಟಗಳು ತುಂಬಾ ಇದ್ದವು. ಸೆಕೆಂಡ್, ಆಗಾದ ಕೊರತೆ. ಒಂದು ರೊಟ್ಟಿ ಪೀಸ್ಗೋಸ್ಕರವಾಗಿ 106,000 ಜನ ಹೊಡೆದಾಡಿ ಸತ್ತರಂತೆ. ಇಂಥ ಕಠಿಣವಾಗಿರೋ ಕಾಲ ಈ ಮಲಾಖಿಯ ಕಾಲದಲ್ಲಿ ಇತ್ತಂತ. ಈಗ ನಮಗೆ ದೇವರ ಆರೋಗ್ಯ ಕೊಟ್ಟು, ಬಲ ಕೊಟ್ಟು, ಆಶೀರ್ವಾದ ಕೊಟ್ಟರೆ, ನಮಗಿರುವ ದೇವರಲ್ಲಿ ಬರೋ ಭಯಭಕ್ತಿ ಎಷ್ಟಿದೆ ಲೆಕ್ಕ ಹಾಕಿದ್ರೆ ಇದಕ್ಕೆಲ್ಲ ಯಾರು ಲೆಕ್ಕ ಕೊಡೋದು ಹೋಗೋದು ತಪ್ಪಿಸೋದು ರೂಟಿಲ್ಲ.
ಈ ಅನುಭವ ಮಲಾಖಿ ಕಾಲದಲ್ಲಿ ಯೇಸು ಸ್ವಾಮಿ ಬರುವಿಂದ ಕಾಲದಿಂದ ಇತ್ತು. ಯಾಕಂದ್ರೆ ಇದನ್ನು ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಪರಿಸ್ಥಿತಿ ಈ ಕೊನೆ ಕಾಲದಲ್ಲಿ ಬರುತ್ತೆ. ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ ಪೂರ್ತಿ ನೀವು ಕುತ್ಕೊಂಡು ಓದುವಾಗ ಅಲ್ಲಿ ಆಕಾಶದ ಬೆಂಕಿ ಇಳಿಸಿ ಜನರನ್ನ ನಾಶಪಡಿಸಿ ದೇವರಿಗೆ ಭಯಭಕ್ತಿ ಇಲ್ಲದವರ ಮೇಲೆ ದೇವರ ಕೋಪವನ್ನು ಬರಮಾಡಿ ನಾಶ ಮಾಡುವುದು ಕಾಲ ಬರುತ್ತಂತೆ. ಇಂಥ ಕೋಪ ಬರುವಂತ ಕಾಲ ನಾವಿರುವ ಕಾಲ. ಆದರೆ ದೇವರಿಗೆ ವಿರುದ್ಧವಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಇರುವ ಮೇಲೆ ದೇವರ ಕೋಪವು ಶಾಪವು ನಾಶ ಬರುವಂತ ಕಾಲ. ಇದೇ ಕಾಲ ಮಲಾಖಿಯ ಕಾಲದಲ್ಲಿತ್ತು. ಈ ಮಲಾಖಿ ಪುಸ್ತಕ 4 ಅಧ್ಯಾಯದಲ್ಲಿ ಅವರು ಪ್ರಪಂಚಕ್ಕೆ ತಿಳಿಯಿರೋದು ದೇವರಿಗೆ ಭಯ ಇಲ್ಲದೆ ಆಗಿರೋದು ಯಾವ್ಯಾವ ವಿಷಯ ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾಜಕರು, ಸೇವೆ ಮಾಡುವ ಸೇವಕರು ತಪ್ಪು ದಾರಿಯಲ್ಲಿ ಉಪದೇಶ ಮಾಡಿ ಜನರನ್ನು ನಡೆಸಿ ದೇವರ ಮೇಲಿರುವ ಪ್ರೀತಿ ಭಯ ಇವುಗಳನ್ನು ತಳ್ಳಿ ಅವರ ಮೇಲೆ ಮನುಷ್ಯರ ಮೇಲೆ ಲೋಕದ ಮೇಲೆ ಬರುವಂಗೆ ಮಾಡಿಕೊಂಡಿದ್ದಾರೆ. ಮೊದಲನೇ ಅಧ್ಯಾಯ 6ನೇ ವಾಕ್ಯ, ಮಲಾಖಿ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ ನೋಡಿ. ದೇವರ ನಾಮದ ಮಹಿಮೆಯನ್ನು ಧಿಕ್ಕರಿಸುವ ಸೇವಕರಿದ್ದಾರೆ. ನೀವು ದೇವರಿಗೆ ಭಯಭಕ್ತಿಯಾಗಿ ನಡೆಯುವುದನ್ನ, ದೇವರಿಗೆ ಕೊಡಬೇಕಾದ ಘನತೆಯನ್ನ, ದೇವರಿಗೆ ತಕ್ಕ ಬಲಿಯನ್ನ, ಯಜ್ಞವನ್ನ, ಈ ಬಲಿ ಯಜ್ಞ ಎಂಬುದು ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯು ಮೀಸಲಾಕೊಡುವುದು. ಆದರೆ ದೇವರ ಆನೆಗೆ ಹೋಗಿ ದೇವರ ಸನ್ನಿಧಿಗೆ ಹೋಗಿ ತಮ್ಮನ್ನು ಸಮರ್ಪಿಸೋದು. ಈಗ ಪ್ರಪಂಚ ಹೆಂಗಾಗಿದೆ, ಹೆಂಗ್ ಬಂದಿದೆ ಗೊತ್ತಾ? ಇವತ್ತು 100ಕ್ಕೆ 90 ಸೇವಕರು ದೇವರ ಆನೆಗೆ ಹೋಗಿ ತಗ್ಗಿಸು, ದೇವರ ಸನ್ನಿಧಿಯಲ್ಲಿ ನಿನ್ನನ್ನು ಸಮರ್ಪಿಸಿಕೊಡು, ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರೇಯರ್ ಮಾಡು, ಈ ಕಾನ್ಸೆಪ್ಟ್ ಇಲ್ಲದೆ ಹೋಗಿದೆ. ಇದೆಲ್ಲ ವಿಶ್ವಾಸ ಅಂದ್ಕೊಂತಾರೆ ನಮ್ಮನ್ನೆಲ್ಲ ಪರಲೋಕಕ್ಕೆ ಕೊಂಡು ಹೋಗ್ತಾರೆ, ನಾವು ಕೊಂಡು ಹೋಗ್ಬಿಡ್ತೀವಿ. ನೋ, ಯಾಕಂತಂದ್ರೆ ಇದು ತಂದೆಯಾಗಿರುವ ದೇವರೊಂದಿಗೆ ಮಕ್ಕಳನ್ನು ಸೇರಿಸೋದಲ್ಲ, ತಂದೆಯಾಗಿರುವ ದೇವರನ್ನ ದೂರ ಮಾಡೋದು. ಅಲ್ಲೇಲ್ವಾ? ಇವತ್ತೇನ್ ನಡೀತಾ ಇದೆ ಪ್ರಪಂಚ ಹಿಂಗೆ ಇರೋದು. 4 ಗಂಟೆ ಕುತ್ಕೊಂಡು ಓದಿದ್ರೆ ಇಸ್ರಾಯೇಲ್ ಜನರನ್ನ ದೇವರನ್ನು ಬಿಟ್ಟು ದೂರ ಹಾಕಿ ಅವರ ವಿಶ್ವಾಸ ಭಕ್ತಿ ದೇವರಲ್ಲಿರುವಂತ ಭಯದಲ್ಲಿ ಬಿದ್ದುವಾಗಿ ಅನುಭವ ಏನಂದ್ರೆ ಈ ಅನುಭವವೇ. 6ನೇ ವಾಕ್ಯ ಹೇಳುತ್ತೆ, ಓದನ, ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ. ನೋಡಿ, ಮಗನು ತಂದೆಗೆ ಮಾನ ಸಲ್ಲಿಸ್ತಾನಲ್ಲ, ಹಾಗಾದ್ರೆ ನಾನು ತಂದೆ ಆಗಿರೋ ನನಗೆ ಗೌರವ ಇದೆ. ಎಲ್ಲ ದೇವರ ಮೇಲೆ ಭಯ ಇದೆ ಅಂತ ಹೇಳ್ತೀನಲ್ಲ, ಆದ್ರೆ ದೇವರ ಸನ್ನಿಧಿಯಲ್ಲಿ ನಿಮಗೆ ಇರುವ ಭಯಲ್ಲಿ ನೀವು ದೇವರಿಗೆ ಭಯಪಡೋ ಮಕ್ಕಳು ಅಂತ ಹೇಳ್ತೀರಲ್ಲ, ದೇವರ ಆನಂದದಲ್ಲಿ ನಿಮ್ಮನ್ನು ತಗ್ಗಿಸುವ ಗುಣ ಎಲ್ಲಿ? ನೀವು ದೇವರಲ್ಲಿ ನಾವು ಭಯಭಕ್ತವಾಗಿ ನಡೀತೀವಿ ಅಂತ ಹೇಳ್ತೀರಾ, ದೇವರ ಆನಂದ ಉಪದೇಶ ದೇವರ ತಂದಿರುವಂತ ಭಯಭಕ್ತಿ ಬರಲಿ ನೀವೆಲ್ಲ ಹೇಳ್ತಾ ಇದ್ದೀರಿ. ನಿಮ್ಮ ಹತ್ರ ದೇವರ ಕೇಳುವ ಪ್ರಶ್ನೆ ನೀವು ಉತ್ತರ ರೆಡಿ ಮಾಡ್ಕ. ಯಾಕಂದ್ರೆ ನೀವು ತಂದೆಯಾಗಿರುವ ದೇವರನ್ನು ಬಿಟ್ಟು ಈ ಪ್ರಪಂಚ ಲೋಕ ಈ ಜನರ ಈ ಯಾಜಕರಿರುವ ಸೇವಕರು ಇವತ್ತು ದೇವರ ಸನ್ನಿಧಿಗಿಂತ ನಿಮಗೆ ದೂರ ತರುವಾಗ ನಿಮಗೆ ಖುಷಿಯಾಗಿರುತ್ತೆ. ಆದ್ರೆ ದೇವರಿಗೂ ವ್ಯಸನ, ದೇವರಿಗೆ ದುಃಖ, ದೇವರಿಗೆ ಭಾರ, ದೇವರಿಗೆ ನೋವು. ಯಾವ ತರ ಕೂತ್ಕೊಂಡು ಯೋಚನೆ ಮಾಡಿದಿರಾ? ನಿನ್ನ ಮಕ್ಕಳು ಕೋಟಿ ಕೋಟಿ ಸಂಪಾದನೆ ಮಾಡಿ ಆಸ್ತಿ ಇದ್ದು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ನಿಮ್ಮ ಮಾತನ್ನು ಕೇಳದೆ ಅವರಿಷ್ಟಿಗೆ ಅಲ್ಲಿ ಅವರಿಷ್ಟಿಗೆ ಜೀವನ ಮಾಡಿದ್ರೆ ಯಾವ ತಂದೆ ತಾಯಿ ಸಂತೋಷ ಪಡ್ತೀರೋ? ಇಲ್ಲ. ಈ ಭೂಮಿಯಲ್ಲಿ ಇನ್ನಕ್ಕೆ ಎಷ್ಟು ಯಾವ ರೀತಿಯಾಗಿ ಕಾಲಗಳು ಬಂದರು ನನ್ನ ಸನ್ನಿಧಿಯನ್ನು ಮಾರತ್ತು,
ನನ್ನ ಪಾದಪೀಠವನ್ನು ಮರೆತು ನೀವು ಎಲ್ಲಿ ಇದ್ರೂ ಕೂಡ ದೇವರಿಗೆ ಮೆಚ್ಚಲು ಆಗಲ್ಲ. ಆದ್ಯವಾಗಿ ಕೇಳುತ್ತೆ ಮೊದಲನೇ ಜಾಗದಲ್ಲಿ ಅವರು ನನ್ನ ನಾಮವನ್ನು ಧಿಕ್ಕರಿಸುವ ಯಾಚಕರು. ನೋಡ್ರಿ, ಮಗನು ತಂದೆಗೆ ಮಾನವನ್ನು ಸಲ್ಲಿಸ್ತಾನಲ್ಲ, ಆಳು ತನ್ನ ದನಿಗೆ ಭಯಭಕ್ತಿ ತೋರಿಸ್ತಾನಲ್ಲ, ನಾನು ತಂದೆಯಾಗಿದ್ದರೆ ನನಗೆ ಸಲ್ಲತಕ್ಕ ಗೌರವ ಎಲ್ಲಿ? ಒಂದು ವೇಳೆ ನಾನು ದನಿಯಾಗಿ ಯಜಮಾನಾಗಿದ್ರೆ ನನ್ನ ಮನೆಗೆ ಹೆಸರು ನಾಯಕರು ಯಜಮಾನ ಅಂತ ಹಾಕೊಂಡು ದೇವರಿಗೆ ದೇವಸ್ಥಾನ ಭಯಭಕ್ತಿ ಅಂತ ಒಳ್ಳೆ ವೇಷ ಅಲ್ವಾ? ಓದಿ. ಎಂದು ಸೇನಾಧೀಶ್ವರಾಗಿರುವ ಕರ್ತನು ಹೇಳ್ತಾರೆ. ಬೈಬಲ್ ಯಾಜಕರಾಗಿ ತಪ್ಪು ಸೇವೆ ಮಾಡುವಲ್ಲ ಬೈಬಲ್ ಬಿಡಲ್ಲ. ಅಡ್ಡದಾರಿಗಳಿರುವ ವಿಶ್ವಾಸ ಇಲ್ಲ, ದೇವರೇ ಬಿಡಲ್ಲ. ದೇವರ ವಾಕ್ಯ ಉಪದೇಶ ಮೀರಿರುವ ದೇವರೇ ಬಿಡಲ್ಲ. ಯಾಕಂದ್ರೆ ಹಾಗಾಗಿ ಪುಸ್ತಕ ಓದಿ ನೋಡಿ, ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಇವತ್ತು ತುಂಬಾ ವಿಶ್ವಾಸಕ್ಕೆ ಏನಿಲ್ಲ, ಸಮಾಧಾನ ಇಲ್ಲ. ಸೆಕೆಂಡ್, ತುಂಬಾ ವಿಶ್ವಾಸಗಳಿಗೆ ಈ ಪ್ರಪಂಚದ ಐಶ್ವರ್ಯ ಸಂಪತ್ತಿನ ಉಂಟಾಗುವ ಕಷ್ಟಗಳು, ಹಣದ ಕೊರತೆ ಈ ಭಾಗ್ಯದಲ್ಲಿ ಅಗ್ರಹಿ ತೂತು ಹೋಗುತ್ತೆ. ಹಾಗಾಗಿ ಪುಸ್ತಕ ಓದಿ ನೋಡಿ, ಸಂಪಾದನೆ ಮಾಡಿ ದುಡಿ ತಗೊಂಡ್ಬಂದಿಟ್ರೆ ಅದು ಕುಟುಂಬಕ್ಕೆ ವಂಶಕ್ಕೆ ಆಶೀರ್ವಾದವಾಗಿದೆ, ಅದು ಅನೇಕರಿಗೆ ಚದರಿ ಹೋಗುವಂತದ್ದಾಗಿದೆ. ಸೆಕೆಂಡ್, ಜಕ್ಕರಿಯ ಕಾಲದ ಕುರಿತು ಹೇಳಿ ನಾನೀಗ ಇರುವಂತ ಹೆಣ್ಣು ಮಗಳ ಕುಟಕ್ಕೆ ಬರ್ತೀನಿ, ನನ್ನ ಪಾದಲ್ಲಿ ಬರ್ತೀವಿ ಎಚ್ಚರಿಕೆ ಕೊಟ್ಟೆ ನನ್ನ ಬರುವಿನ ಕುರಿತು. ಆದ್ರೆ ನನ್ನ ಜನರು ಮನ ತಿರುಗಿಕೊಂಡಿಲ್ಲ, ನನ್ನ ಜನರು ಮನ ತಿರುಗಿಕೊಂಡಿಲ್ಲ, ನನ್ನ ಜನರು ನನ್ನಲ್ಲಿ ಭಯಭಕ್ತಿ ತೋರಿಸಿಲ್ಲ. ನೆಗೆಯನ್ನು ಪುಸ್ತಕ 13ನೇ ಅಧ್ಯಾಯ, ಅದು ಓದಕ್ಕೆ ಮುಂಚೆ ಮಲಕ್ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ ಓದಿ. ನೀವು ನನ್ನ ಮಾತನ್ನು ಅನುಸರಿಸದೆ ಅಲೇ ಯಾರನ್ನು ಗಮನಿಸಿ, ನೀವು ನನ್ನ ಮಾರ್ಗಗಳನ್ನ, ನನ್ನ ನಿಯಮಗಳನ್ನ, ಪ್ರಮಾಣಗಳನ್ನ ಅನುಸರಿಸದೆ ಏನ್ ಮಾಡಿದ್ರು? ಉಪದೇಶ ಎಂಬ ಧರ್ಮಶಾಸ್ತ್ರನ ಅಲಕ್ಷ್ಯ ಮಾಡ್ಬಿಟ್ರು. ಅವರಿಗೊಂದು ಇವರಿಗೊಂದು ನಮಗೊಂದು. ಕೇಳಿದ್ರೆ ನನ್ನ ಇಷ್ಟಕ್ಕೆ ನನಗೆ ಬಂದಂಗೆ ನಾನು ನಡೆಯೋದು. ಇದೇ ಪರಿಸ್ಥಿತಿ ಮಲಕಿ ಕಾಲದಲ್ಲಿ ಇದೆ. ಉಪದೇಶವನ್ನ ಮೀರಿ ನಡ್ಕೊಂಡ್ರು. ಅವರವರಿಗೆ ಒಂದು ನೀತಿ ನಿಯಮ. ಇದನ್ನ ತಿಮೊಥೆ ಪುಸ್ತಕದಲ್ಲಿ ಅಪೊಸ್ತಲನಾದ ಪೌಲ ಏನ್ ಹೇಳ್ತಾರೆ ಓದಿ ನೋಡಿ. 2 ತಿಮೊಥೆ 3ನೇ ಅಧ್ಯಾಯ. ಎರಡನೇ ವಾಕ್ಯ. ಇದೇ ಅಲ್ಲಿ ಬರೋದು. ಈ ಕಡೆ ದಿವಸದಲ್ಲಿ ವಿಶ್ವಾಸಿಗಳಿಗೆ, ದೇವಜನರಿಗೆ, ಯಾಜಕರಿಗೆ ದೇವರಿಗೆ ಹೊರದಾಗಿ ನಡ್ಕೊಳ್ಳೋ ಬಾಯಂತೆ ನಡೆಯುವುದು ಏನ್ ಗೊತ್ತಾ? ಮನುಷ್ಯರು ಸ್ವಾರ್ಥ ಚಿಂತಕನಾಗಿ ನಡೆಯುದು. ಅಂದ್ರೆ ಅರ್ಥ ಗೊತ್ತಾ? ನಾನಿಗೆ ನಡೆಯೋದು. ಇದನ್ನ 1000 ಸಾರಿ ಪುಸ್ತಕ ಕೇಳ್ಬಿಟ್ಟಿರ್ಬೋದು ನೀವು. ಗಮನಿಸ್ರಿ ಏನಂತ? ಮನುಷ್ಯರು ಸ್ವಾರ್ಥ ಚಿಂತಕರಾಗಿದ್ದಾರೆ. ಈ ಮನುಷ್ಯರು ಆಗುತ್ತಾ? ರಕ್ಷಣೆ ಹೊಂದಿದವರು, ವಿಶ್ವಾಸಿಗಳು, ಸೇವೆ ಮಾಡುವ ಸೇವಕರು, ಯಾಜಕರು, ಇವರೆಲ್ಲ ಏನಾಗಿದ್ದಾರೆ ಈಗ? ಸ್ವಾರ್ಥ ಚಿಂತಕರು. ನಾನ್ ಚೆನ್ನಾಗಿದ್ದರೆ ಸಾಕು. ಸತ್ಯದ ಹೇಳ್ತಾರೆ, ದೇವರು ಯಾರನ್ನು ಮೆಚ್ಚಿಸ್ತಾರೆ ಗೊತ್ತಾ? ಅವರಿಗೆ ಕಂಠ ಕೊಡುವರನ್ನ, ಅವರ ಪಾದಪೀಠದಲ್ಲಿ ತಮ್ಮ ಬಲಿ ಯಜ್ಞಗಳನ್ನು ಸಮರ್ಪಿಸುವವರನ್ನ, ಆತನ ಪಾದಗಳಲ್ಲಿ ನಿಂತು ಆರಾಧನೆ ಮಾಡುವವರನ್ನ, ದೇವರನ್ನು ಯಜಮಾನನಾಗಿ, ಒಡೆಯನಾಗಿ, ದೇವರಾಗಿ ಘನಪಡಿಸುವವರನ್ನ. ಈ ಜನರಿಗೆ ಯಾವ ದೇವರು ಇವತ್ತು?
ಹೇಳಿ. ದೇವರು ಹೇಳ್ತಾರೆ, ನಾನು ದೇವರಾಗಿದ್ದರೆ, ನಾನು ಯಜಮಾನಾಗಿದ್ದರೆ ನನಗೆ ಕೊಡ್ತಕ್ಕ ಗೌರವ ಇದೆಯಪ್ಪ. ಅಂದ್ರೆ ಸುಳ್ಳು ಉಪದೇಶ ಮಾಡುವವರು, ಜನರ ದಾರಿ ತಪ್ಪಿಸುವವರು, ದೇವರಿಗೆ ಕೊಡ್ಬೇಕ ಗಣತ ಕೊಡದಂತೆ ಸೇವಕರನ್ನು ಹೇಳುವವರು ಇವತ್ತು ಮೋಸಗಾರರಾಗಿ ಸೈತಾನ ಪ್ರಜೆಯಾಗಿ ನಿಂತುಕೊಂಡು ನನ್ನ ಜನರನ್ನು ಕೆಡಿಸ್ತಾ ಇದ್ದಾರೆ. ಇದೇ ಮೊದಲನೇ ಧೈರ್ಯ. ಅರ್ಥ ಆಗುತ್ತಾ? ನೆಗೆಮಿಯ ಪುಸ್ತಕ 13ನೇ ಅಧ್ಯಾಯ 1ರಿಂದ. ಆ ಕಾಲಗಳಲ್ಲಿ, ಯಾವ ಕಾಲ ಆದರೆ ಈ 13ನೇ ಅಧ್ಯಾಯದಲ್ಲಿ ಆ ದಿನಗಳಲ್ಲಿ ಜನರ ಮುಂದೆ ಮೋಶೆಯ ನ್ಯಾಯ ಪ್ರಮಾಣ ಪುಸ್ತಕವನ್ನು ಓದುತ್ತಾ ಅದರಲ್ಲಿ ಅಮೋನಿಯರನ್ನು ಕುರಿತು, ಮೋವಾಬಿಯರನ್ನು ಕುರಿತು ದೇವರ ಸಭೆಯಲ್ಲಿ ಎಂದಿಗೂ ಸೇರಬಾರದೆಂಬುದಾಗಿ. ಯಾಕೆ ಗೊತ್ತಾ? ಯಾಚಕರಾದರೆ ಮೋಶೆ ನ್ಯಾಯ ಪ್ರಮಾಣವನ್ನು ಅನುಸರಿಸಿ ನಡಿಬೇಕು. ನೀವು ದೇವರಿಂದ ಆದುಕೊಳ್ಪಟ್ಟ ಜನಾಂಗವಿದ್ರೆ ದೇವರ ಸಭೆಯಾಗಿರುವ ಯೆರೂಸಲೇಮಿಗೂ ದೇವರ ಉಪದೇಶಕ್ಕೆ ಮೀರಿ ನಡಿಬಾರದು. ಹಾಗೆ ಇವರು ಇಲ್ಲಿರುವಂತ ಯಾಜಕರಾಗಿರುವ ಎಲಿಯಾಸ್ ಜೊತೆಗೆ ತೋಬಿಯಾ, ಇವರು ಯಾರು ಗೊತ್ತಾ? ಯೆರೂಸಲೇಮ್ ದೇವಾಲಯ ಕಟ್ಟುವುದಕ್ಕೆ ನೆಗೆಮಿಯ, ಎಜ್ರಾ ಇವರೆಲ್ಲ ಎದ್ದು ಹೋಗುವಾಗ ಅವರಿಗೆ ಜೊತೆಲಿ ಬಂದ ಜನರನ್ನು ಅಡ್ಡಿಪಡಿಸಿ ದೇವರ ಸಭೆಯನ್ನ ಕಟ್ಟಿ ಬೆಳೆಸದಂತೆ ತಡೆಯಾಗಿ ನಿಂತ ದುಷ್ಟರು. ಆದರೆ ಸಭೆ ಬೆಳವಣಿಗೆಗೆ, ಸಭೆ ಕಟ್ಟಲ್ಪಡುವುದಕ್ಕೆ, ಸಭೆ ಜನರು ಒಟ್ಟಾಗಿ ಒಮ್ಮನಸ್ಸು ಕೂಡಿ ಬರೋದಕ್ಕೆ ಕೆಡಿಸುವಂತ ಕೆಡುಕರಾಗಿರುವ ದುಷ್ಟರು. ಇವರ ಜೊತೆಗೆ ಸಂಬಂಧ ಏನು? ಇವರ ಜೊತೆಗಿರುವ ಸಂಬಂಧ, ಅನ್ಯೋನ್ಯತೆ ಇವ್ರ ಜೊತೆಗೆ ಹಾಕಿದೆ. ಏನೇನು ಹಾಕಿದೆ ಅಂದ್ರೆ, ಹೆಣ್ಣು ಕೊಡುವುದು, ಹೆಣ್ಣು ತಗೊಳ್ಳೋದು, ವ್ಯಾಪಾರ ಮಾಡೋದು, ಹಣ ವಹಿವಾಟು, ಆಮೇಲೆ ಇವರನ್ನು ಅವ್ರ ಜೊತೆಗೆ ಸೇರಿಸೋದು, ಅವರು ಇವ್ರ ಜೊತೆಗೆ ಸೇರೋದು. ಇದು ಕ್ಲಿಯರ್ ಆಗಿ ಈ ಪುಸ್ತಕದಲ್ಲಿ ಬಂದಿದೆ. ಇದು ಮೊದಲನೇ ಅಂಶ. ಎರಡನೇ ಅಂಶ, ಯಹೂದ್ಯ ಜನರು ಅಶುದ್ಧವಾಗಿರುವ ಕಾರ್ಯವನ್ನು ಮಾಡ್ತಾರೆ, ಅಸಹ್ಯವಾಗಿರುವ ಕಾರ್ಯವನ್ನು ಮಾಡ್ತಾರೆ. ಏನ್ ಮಾಡಿದ್ದಾರೆ? ಮರಾಠಿ ಪುಸ್ತಕ ಮೊದಲನೇ ಅಧ್ಯಾಯ 6ನೇ ವಾಕ್ಯವನ್ನು ಓದಿ, 3ನೇ ಅಧ್ಯಾಯ 15ನೇ ವಾಕ್ಯವರಿಗೆ ಓದಿದರೆ ಅವ್ರು ಏನೇನು ಮಾಡಿದ್ರು ಒಂದು ಲಿಸ್ಟ್ ಕೊಟ್ಟಾರೆ. ಅವರು ದೇವರಿಗೆ ವಿರುದ್ಧವಾಗಿ, ಅಸಹ್ಯವಾಗಿ, ವಿರುದ್ಧವಾಗಿ ನಡ್ಕೊಂಡು ಮಾಡಿದ ಎಲ್ಲ ಕಾರ್ಯ ಬರುತ್ತೆ. ಇದರಲ್ಲಿ ವಿವಾಹ ಸಂಬಂಧಪಟ್ಟ ಕಾರ್ಯ ಬರುತ್ತೆ, ವ್ಯವಹಾರ ಸಂಬಂಧಪಟ್ಟ ಕಾರ್ಯ ಬರುತ್ತೆ, ದೇವರ ಸೇವಕರ ಬಾಯಿಂದ ಬರುವಂತ ಮಾತನ್ನು ಕೇಳದೆ ತಳ್ಳಿ ಬಿಡುವ ಕಾಲ, ತಳ್ಳಿ ನಡೆಯುವಂತ ಕಾರ್ಯ ಬರುತ್ತದೆ. ದೇವರ ಉಪದೇಶ ನಿಯಮಗಳನ್ನು ಬಿಟ್ಬಿಟ್ಟು ದೇವರ ವಾಕ್ಯವನ್ನು ಬಿಟ್ಟು ತಳ್ಳಿ ಅವರವರ ಇಷ್ಟಕ್ಕೆ ತಕ್ಕ ಹಾಗೆ ಬೇಕಾಗಿ ಹಾಕಿಕೊಂಡು ನಡೆಯುವಂತ ಜೀವನ ಬರುತ್ತೆ. ಇದನ್ನೇ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಇರುತ್ತೆ. ಹೋಗೋಣ, ಓದಿ 2ನೇ ಅಧ್ಯಾಯ 11ನೇ ವಾಕ್ಯ. ಒಂದು ದುರಾಚಾರವು ನಡೆಯುತ್ತಿದೆ. ಇಲ್ಲಿ ಏನು ಹೇಳ್ತಂದ್ರೆ, ಯಹೂದ್ಯ ಜನರು ದ್ರೋಹ ಮಾಡ್ತಿದ್ದಾರೆ. ಅಂದ್ರೆ ಆದುಕೊಳ್ಳಲ್ಪಟ್ಟಿರುವ ಜನರು ಎಂದು ಹೇಳುವವರು, ನಾವು ಪ್ರತ್ಯೇಕಿಸುವ ಜನ ಎಂದಿರುವ ಯಹೂದ್ಯರಿಂದ ಜನ ಇರುವವರು, ಇವರು ದ್ರೋಹ ಮಾಡುವವರಾಗ್ತಾರೆ. ಇಸ್ರಾಯೇಲಿನಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಅವರು ದುರಾಚಾರವಾಗಿರುವ ಕಾರ್ಯಗಳನ್ನು ನಡೆಸ್ತಾರೆ. ಈಗ ದೇವರ ವಾಕ್ಯಕ್ಕೆ ಕಿವಿ ಕೊಡದವರ ಪ್ರಾರ್ಥನೆ ಅಸಹ್ಯ. ದೇವರ ವಾಕ್ಯವನ್ನು ಮೀರಿ ನಡೆಯುವ ಜೊತೆಲಿ ಪ್ರೇಯರ್ ಮಾಡಿದ್ರೆ ಆ ಪ್ರಾರ್ಥನೆ ಏನಂತ? ಅಸಹ್ಯ. ಈ ತುಂಬಾ ಜನರು ದೇವರ ವಾಕ್ಯ ಮೀರಿ ನಡೆದ್ರು ಕೂಡ ನಾವು ಅವ್ರ ಜೊತೆಗೆ ಸೇರಿ ಪ್ರೇಯರ್ ಮಾಡಿ, ಅವ್ರು ನಮ್ಮ ಜೊತೆ ಸೇರಿ ಪ್ರೇಯರ್ ಮಾಡಿ ತೊಂದರೆ ಇಲ್ಲ. ದೇವರೇನು ಹೇಳ್ತಾರದಲ್ಲ, ನಿನ್ನ ಪ್ರಾರ್ಥನೆ ನನಗೆ ಅಸಹ್ಯ. ದೇವರ ಉಪದೇಶನ ಮೀರಿ ನಡೆಯುವವನು ಯಾವನು ಮಾಡಿದ್ರು ಕೂಡ ಆ ಪ್ರಾರ್ಥನೆ ಅಸಹ್ಯ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಜನರು ಏನ್ ಹೇಳ್ತಾರೆ? ಒಟ್ಟಾಗಿ ಕೂಡಿ ಪ್ರೇರಣೆ ಮಾಡಿದ್ರೆ ಅವನು ದೇವರ ವಾಕ್ಯಕ್ಕೆ ಬೆಲೆ ಕೊಡಬೇಕು, ಉಪದೇಶಕ್ಕೆ ಬೆಲೆ ಕೊಡಬೇಕು. ಆಗ ನೀವು ಸೇರಿ ಪ್ರೇರಣೆ ಮಾಡಿ, ನಿಮ್ಮ ಪ್ರಾರ್ಥನೆಗೆ ಫಲ ಇದೆ. ನಿನ್ನ ಮೇಲೆ ನೀತಿಯ ಸೂರ್ಯನ ಉದಯವಾಗುತ್ತೆ.
ಅದ್ಭುತಗಳಾಗುತ್ತೆ. ದೇವರು ನಿಮ್ಮನ್ನ ಹೊರಟು ಹೋಗುವಂತೆ ಹೊರಗೆ ಹೋದ್ರೆ ನಿಮ್ಮನ್ನ ಕನಪಡಿಸಿ ಆಶ್ರಯಿಸಿ ದೇಶದ ಜನಾಂಗದಲ್ಲಿ ಮೇಲೆ ತರ್ತಾರೆ. ಇದರಲ್ಲಿ ಯಾವಾಗ ನಡೀತೆ? ಇದನ್ನು ಕರೆಕ್ಟ್ ಮಾಡಿಕೊಂಡ್ರೆ ನಡೀತೆ. ಸತ್ಯದ ಏನ್ ಹೇಳ್ತಾರೆ ನೋಡಿ, ಅಲಕ್ಕೆ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯದ ಓದಿ ನೋಡಿ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ನನ್ನ ವಿಧಿಗಳಿಗೆ ಹೊರೆ ಹಾಕ್ತೀರಿ. ಪ್ರೈಸಲ ಅರ್ಥ ಗೊತ್ತಾ? ನಿಮಗೆ ನನ್ನ ಮೇಲೆ ವಿಶ್ವಾಸ ಇದೆ, ನನ್ನ ಹತ್ರ ಪ್ರೇಯರ್ ಮಾಡ್ತೀರಿ, ನಾನು ನಂಬಿದ್ರಿ. ಆದ್ರೆ ನೀವು ನಡೆಯೋದು ಮಾತ್ರ ನನ್ನ ಆಜ್ಞೆಗೆ ಓರೆ. ನಮ್ಮ ಆಜ್ಞೆಗೆ ಹೋಗಿ ಮಾಡಬಾರ್ದು ಅಂತ ತಿಳ್ಕೊಂಡು ನಾವೇನ್ ಮಾಡ್ಬೇಕು? ಸ್ವಲ್ಪ ಈಗ ಹೋಗಿ ಮಾಡ್ತಾರೆ. ಗೊತ್ತಾಗುತ್ತೆ? ಈಗ ಗಂಡ ಬೈತಾನೆ, ಅವ್ನು ಹೇಳೋ ಮಾತು ಕೇಳೋಣ, ಹಣ ಕೊಡ್ಬೇಡ ಅಂತ ಹೇಳಿದ್ರೆ ತಾಯಿ ಏನ್ ಮಾಡ್ತಾರಮ್ಮ? ಅವರಿಗೆ ಕಣ್ಣಿಗೆ ಕೊಡ್ಬಾರ್ದು, ಹೊಲ ನೀನು ಮರ್ಯಾದೆ ನಡ್ಕೊಂಡು ನಿನ್ಗೆ ಯಾರು ಕೊಡ್ತಾರೆ ಅಂತೇಳಿ ಕಳ್ಸ್ಬಿಡೋದು. ಅವ್ನು ಹಂಗೆ ಹೋದ್ಮೇಲೆ ಹಿಂದ್ಗಳಿಗೆ ಹೋಗೋದು. ಈಗ ಹೋಗ್ಬಿಟ್ಟ ಏನ್ ಕೊಟ್ಟು ಕಳ್ಸೋದು? ಇದೇ ಕೆಲಸನೇ. ಆದ್ರೆ ದೇವರ ಆಜ್ಞೆ ಹಿಂಗೆ ನಡಿಬೇಕು, ಹಿಂಗೆ ನಡಿಬಾರ್ದು ಅಂತಿದ್ರೆ ಅದನ್ನ ಒಪ್ಪಿಕೊಳ್ಳೋದು ಗೊತ್ತಾ? ಆಮೇಲೆ ನಾವು ಸ್ವಲ್ಪ ಓಡಿ ಹಾಗಾಗಿ ನಮ್ಮ ಇಷ್ಟಗಳಲ್ಲಿ ಇದೆಯಮ್ಮ. ಇದಕ್ಕೆ 400 ವರ್ಷ ತಿನ್ನುವುದಕ್ಕೆ ಆಧಾರ ಇಲ್ಲ, ಬರಕಾಲ. ಅದಕ್ಕೆ ಏಷ್ಯ ಪ್ರವಾದಿ ಆ ಕಾಲದಲ್ಲಿ ಇನ್ನೊಂದು ಪ್ರವಾದಿ ಹೇಳ್ತಾನೆ, ನೀವು ದೇವರ ಹತ್ರ ಬೇಡ್ರಿ. ಇಂತಹ ಶಾಪ ಕಷ್ಟಗಳು ಬದಲಾವಣೆ ಆಗೋದಕ್ಕೆ ದೇವರ ಹತ್ರ ನೀವು ಏನಾದ್ರು ಬೇಡ್ಕೋರಿ, ದೇವರ ಹತ್ರ ಕೇಳ್ರಿ, ಏನಾದ್ರೂ ಸೂಚನೆ ಕೇಳ್ರಿ, ಇದಕ್ಕೆ ಮಾರ್ಗ ಹುಡುಗನಿಗೆ ಮಾರ್ಗ ಕೇಳ್ರಿ ಅಂತಂದ್ರೆ ಜನ ಏನಂತ ಗೊತ್ತಾ? ಆ ಪಾಪ ನಾವು ದೇವರ ಹತ್ರದೆಲ್ಲ ಕೇಳೋಣ. ಆವಾಗಲೇ ದೇವರು ಹೇಳ್ತಾರೆ, ನಿಮಗೋಸ್ಕರವಾಗಿ ಒಂದು ಕಣ್ಣಿಗೆ ಗರ್ಭಿಣಿ ಆಗ್ತಾಳೆ, ಒಂದು ಮಗನ ಹುಟ್ಟುತ್ತಾನೆ, ಉದಯ ಸೂರ್ಯ ಬರುತ್ತೆ, ಉದಯ ಸೂರ್ಯ ಬರುತ್ತೆ. ಇವತ್ತು ಜನರು ಹೀಗೆ ಪ್ರಯಾಣ ಮಾಡಕ್ಕೆ ಮನಸ್ಸಿಲ್ಲ. ಪ್ರಯಾಣ ಮಾಡುತ್ತಾರ ಏಷ ಪ್ರವಾದ ಒಂದು ಗುರ್ತು ಕೇಳ್ರಿ. ಈಗ ಒಬ್ಬ ಕಣ್ಣಿಗೆಯು ಅಲ್ಲೇಲಿಯಾ, ಅದರೊಂದು ವಾಕ್ಯ, ಅನ್ನೊಂದು ವಾಕ್ಯದಲ್ಲಿ ನೀವೊಂದು ಗುರ್ತನ್ನು ಕೇಳ್ರಿ. ಅದು ಕೆಳಗೆ ಆಳದಿಂದಾಗಲಿ ಮೇಲೆ ಆಕಾಶದಿಂದಾಗಲಿ ಒಂದು ಗುರ್ತನ್ನು ಕೇಳ್ರಿ. ಮೇಲೆ ಆಕಾಶದಲ್ಲಿ ಕೆಳಗೆ ಭೂಮಿ ಮೇಲೆ ಗುರ್ತೇನು ಗೊತ್ತಮ್ಮ? ಪರಲೋಕದ ದೇವರು ಭೂಮಿಗೆ ಬಂದು ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ವಂಶದ ಮೇಲೆ ಉದಯ ಸೂರ್ಯನಂತೆ ಆಶೀರ್ವಾದ ಕೊಡಕ್ಕೆ ಬೇಕಾದ್ರೆ ಕಾರ್ಯವನ್ನು ಕೇಳು ಅಂತ ನಾವೇನ್ ಕೇಳ್ತೀವಿ? ಅದೆಲ್ಲಿ ಕೇಳಬೇಕು? ದೇವರ ಆಲಯದಲ್ಲಿ ಕೇಳಬೇಕು, ದೇವರ ಸಂಜೆಯಲ್ಲಿ ಕೇಳಬೇಕು. ದೇವರೇ, ನನ್ನ ಕುಟುಂಬಕ್ಕೆ, ನನ್ನ ವಂಶಕ್ಕೆ, ನನ್ನ ಜೀವನಕ್ಕೆ ಬಿಡುಗಡೆಗಾಗಿ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ವಂಶದ ಮೇಲೆ, ನನ್ನ ಜೀವನದ ಮೇಲೆ, ನನ್ನ ಸ್ನೇಹಿತರ ಮೇಲೆ, ನನಗೆ ಸಂಬಂಧಪಟ್ಟ ಜನ ಮೇಲೆ ಆ ನೀತಿ ಎಂಬ ಉದಯ ಸೂರ್ಯನ ಉದಯವಾಗಲಯ್ಯ. ಯಾರು ಪ್ರೇ ಮಾಡ್ತಾರ ಕೇಳ್ರಿ. 8ನೇ 18ನೇ ವಾಕ್ಯ. ನಾನು ಕರ್ತ ನನಗೆ ದಯಪಾಲಿಸುವ ನನ್ನ ಮಕ್ಕಳು ಚೀಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶನಾಗಿರುವ ಕರ್ತಾವೇ. ಹಾಗಾದ್ರೆ ನಿನ್ನ ಮಕ್ಕಳಿನ ಕುಟುಂಬ ಅದ್ಭುತಗಳು ಗುರುತುಗಳು ಆಗ್ಬೇಕಂದ್ರೆ ಅದನ್ನ ಸಭೆಯಿಂದ ಆಗ್ಬೇಕು. ನೀವು ನಿನ್ನ ಮಕ್ಕಳು ದೇವರಿಗೆ ಅದ್ಭುತಗಳಾಗಿ ಗುರುತುಗಳಾಗ್ಬೇಕಂದ್ರೆ ನೀವು ನಿಮ್ಮ ಸಭೆಯಲ್ಲಿ ಆಗ್ಬೇಕಂತ. ಇದು ದೇವರ ನಿಯಮ. ಸೈತಾನ ಹೇಳ್ತಾನೆ, ನೀನು ಇಲ್ಲಿ ಬಾ, ನಾನು ಅಲ್ಲಿ ಮಾಡ್ತೀನಿ, ನೀನು ಅಲ್ಲಿಗೆ ಬಾ, ಅಲ್ಲಿ ಮಾಡ್ತೀನಿ. ಎಚ್ಚರವಾಗಿರ್ರಿ. ಇದೇ ಘಟನೆವೇ ಮಲಾಖಿ ಕಾಲದಲ್ಲಿದೆ. ಯಾಜಕರು ಹೇಳ್ತಾರೆ, ನೀನು ಅದನ್ನು ಬಿಡು, ಆ ಕಡೆ ಬಾ, ಈ ಕಡೆ ಬಾ. ಇದು ಕೊನೆಗಾಲ ಪ್ರೇಯರೆ. ನಿಮ್ಮ ಕುಟುಂಬವನ್ನ ದೇವರು ಎಷ್ಟು ಉನ್ನತವಾಗಿರ್ಬೇಕಂತ ದೇವ್ರ ತೀರ್ಮಾನ ಗೊತ್ತಾ? ನೀನು ನಿನ್ನ ಕುಟುಂಬ ಅದ್ಭುತಗಳಿಗೆ, ಗುರುತುಗಳಿಗೆ ಸಾಕ್ಷಿ ಆಗಬೇಕಂತ ದೇವರು ಇಟ್ಟಿದ್ದಾರೆ. ಹಾಗೇನ್ ಮಾಡ್ಬೇಕು? ನೀವು ನಿಮಗೆ ದೇವರು ಕೊಟ್ಟ ಆಲಯದಲ್ಲಿ, ಕರ್ತನ ಸನ್ನಿಧಿಯಲ್ಲಿ ನೀವು ಬೇಡಿಕೊಳ್ಳಬೇಕು.
ಆದರೆ ದೇವಜನರು ದೇವರ ಸಭೆಯಲ್ಲಿ ಅದ್ಭುತಗಳಾಗಬೇಕು, ಗುರುತಿಗಳಾಗಬೇಕು. ಅದಕ್ಕೆ ನೀವು ದೇವರ ಸಂದರ್ಭದಲ್ಲಿ ಪ್ರೇ ಮಾಡಬೇಕು. ನೀವು ಪ್ರೇ ಮಾಡಿ, ಮಕ್ಕಳನ್ನು ಪ್ರೇ ಮಾಡಿಸಿ. ಬರುವ ದಿನ ಆಗುತ್ತೆ. ಮಲಾಕಿ ಅದನ್ನೇ ಹೇಳಿರೋದು. ನೀವು ಕತ್ತಲ್ಲಿ ಭಯಭಕ್ತರಾಗಿ ನಡ್ಕೊಂಡ್ರೆ ನಿಮ್ಮ ಮೇಲೆ ಸೂರ್ಯನಂತೆ ಕಿರಣಗಳು, ನೀತಿಯ ಸೂರ್ಯದ ಕಿರಣಗಳು ನಿನ್ನ ಮೇಲೆ ಉದಯವಾಗುತ್ತೆ. ಅಲ್ಲೇಲೂಯ. ನಿನಗೆ ಆರೋಗ್ಯ ಬರುತ್ತೆ, ನಿನಗೆ ಸಮಾಧಾನ ಬರುತ್ತೆ. ಈಗ ನೀವು ಮನುಷ್ಯರಿಗೆ, ಪ್ರಪಂಚಕ್ಕೆ, ಹಣಕ್ಕೆ, ಜನಕ್ಕೆ ಒಂದೆಡೆ ದೇವರಿರ್ಬೇಕಾಗಿರೋ ಸ್ಥಾನದಲ್ಲಿ, ದೇವರ ಸಭೆ ಬೇಕಾದ ಸ್ಥಾನದಲ್ಲಿ ಬೇರೆ ಯಾವ್ದು ತಂದಿಟ್ಕೊಂಡ್ರು ಕೂಡ ನಿಮಗೆ ಸಮಾಧಾನ ಇರಲ್ಲ, ಆಶೀರ್ವಾದ ಇರಲ್ಲ, ಅದ್ಭುತಗಳಾಗಲ್ಲ. ನಾವು ಸ್ವಲ್ಪ ಯೋಚನೆ ಮಾಡೋಣ. ನಿಮ್ಮ ಉಪದೇಶ, ನಿಮ್ಮ ಪ್ರಾರ್ಥನೆ, ನಿಮ್ಮ ವಿಶ್ವಾಸ ದೇವರ ಸಭೆಯಲ್ಲಿ ಇನ್ನು ಆಡುವವರು ಹುಟ್ಟಬೇಕು, ಆರಾಧಿಸುವವರು ಹುಟ್ಟಬೇಕು, ಸೇವೆಯನ್ನು ಮಾಡಿ ಸಭೆಯನ್ನು ಕಟ್ಟುವವರು ಹುಟ್ಟಬೇಕು. ನೆಗೆಮ್ಯ ಕಾಲದಲ್ಲಿತ್ತು. ನೆಗೆಮ್ಯ ಹೋಗಿ ಅದನ್ನು ಸರಿಪಡಿಸಿ ದೇವರ ಆಲಯದಲ್ಲಿ ಕೆಲಸ ಮಾಡುವವರು, ಆರಾಧಿಸುವವರು, ಹಾಡು ಹೇಳುವವರು, ದೇವರನ್ನು ಕನಪಡಿಸುವವರು ಅವರವರ ಸ್ಥಾನಕ್ಕೆ ಕೊಟ್ಟು ಅದನ್ನು ಕ್ರಮಪಡಿಸಿದಂತೆ. ಅಲ್ಲೇಲೂಯ. ಇದನ್ನೇ ಮಲಕ್ಯ ಪ್ರವಾದಿ ಏನ್ ಹೇಳ್ತಾರೆ, ತಂದೆ ಮನಸ್ಸನ್ನ ಮಕ್ಕಳ ಕಡೆಗೆ, ಮಕ್ಕಳ ಮನಸ್ಸನ್ನ ತಂದೆ ಕಡೆಗೆ. ಅಂದ್ರೆ ದೇವರ ಆಲಯದಲ್ಲಿ, ದೇವರ ಸನ್ನಿಧಿಯಲ್ಲಿ ದೇವರನ್ನ ಅಪ್ಪ, ತಂದೆ ಎಂಬುದಾಗಿ ಸ್ತುತಿಸಿ, ಆರಾಧಿಸಿ, ಹಾಡಿಯಲ್ಲಿ ಕರ್ತನ ಸೇವೆಯ ಸಭೆ ಕಾರ್ಯಗಳನ್ನ, ಇದು ನನ್ನ ಮನೆ, ನನ್ನ ತಂದೆ, ನನ್ನ ಮೇಲೆ ಜವಾಬ್ದಾರಿ ಎಂದು ನಡೆಯುವಂತರಾಗಿ ಮಾಡುವಂತ ಕೆಲಸ. ಇದಕ್ಕೋಸ್ಕರ ಪ್ರೇ ಮಾಡಿದ್ರು. ನೀವಂತ ಕೆಲಸ ಮಾಡಬೇಕು. ದೇವರಲ್ಲಿ ಭಯಭಕ್ತಿಯ ದೇವರ ಸಭೆ ಅಂತ ಕೆಲಸ ಮಾಡಬೇಕು. ನೀವು ದೇವರ ಮಗನಾಗಿದ್ರೆ ಈ ಕೆಲಸ ಮಾಡು. ಆದರೆ ಸತ್ವದೇನಂತಂದ್ರೆ, ಈ ದೇವರಿಗೆ ಹೇಳಿದ ಮಾತನ್ನು ಮೀರುವುದಿಲ್ಲ. ಇದಕ್ಕಿಂತ ಶ್ರೇಷ್ಠವಾಗಿರೋ ಪಾಪ ಬೇರೆ ಏನಿಲ್ಲಮ್ಮ. ನಾವು ಅನೇಕ ಸಮಯಗಳಲ್ಲಿ ಅದು ಬಿಡು, ಅದು ಮಾಡ್ಬೋದು, ಏನಾಗುತ್ತೆ, ಅದೇ ದೊಡ್ಡ ವಿಷಯ, ದೇವರೆಲ್ಲ ಶ್ರಮಿಸ್ತಾರೆ. ಇಂಥ ದುರುಪದೇಶವನ್ನು ಹೇಳಿ ಜನರನ್ನ ಮೋಸಗೊಳಿಸುವ ಕಾಲ, ಸುಳ್ಳು ಪ್ರವಾದಿಗಳು, ಕಪಟ ವಂಚನೆ, ಮೋಸಗಾರರಾಗಿರುವಂತಹ ಯಾಜಕರು ಎಂದು ಹೇಳಿ ಸೇವೆ ಮಾಡುವಂತಹ ಸೇವಕರಾಗಿರುವವರು ಎದ್ದಿರುವ ಕಾಲ. ಅದಕ್ಕೆ ಸತ್ಯ ಬರ್ತದೆ, ನೀನು ನಿನ್ನ ಕುಟುಂಬ ಹೆಂಗಿರ್ಬೇಕು ಗೊತ್ತಾ? ಅದಕ್ಕೆ ದೇವರು ತನ್ನ ಜನರ ಮೇಲಿರುವ ಪ್ರೀತಿಯನ್ನು ತೋರಿಸಿ, ನಾನು ತಂದೆ ನಿಮಗೆ, ನೀವು ನನ್ನ ಮಕ್ಕಳು, ನಿಮ್ಮ ಹೃದಯ, ನಿಮ್ಮ ಮನಸ್ಸು ನನ್ನ ಕಡೆ ಇರಲಿ, ನಾನು ನಿಮ್ಮ ಕಡೆ ಇರ್ತೀನಿ, ನಿಮ್ಮ ಮೇಲೆ. ಈಗ 4ನೇ ವಾಕ್ಯ ಹೇಳ್ತದೆ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಉದಯ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವಂತ ಕಿರಣಗಳುಳ್ಳ ಅನೇಲಿಯ ನಿಮ್ಮನ್ನು ಮೂಡ್ತಾರೆ. ಆರೋಗ್ಯ, ಸಮಾಧಾನದ ನಿಮ್ಮನ್ನು ಮೂಡ್ತಾರೆ. ನಿಮ್ಮ ಮಕ್ಕಳು ಹೊರಗೆ ಹೋಗಿ ಏನ್ ಮಾಡ್ತಾರೆ? ಪ್ರಾಯದ ಕರುಗಳಂತೆ, ಯೌವನ ಪ್ರಾಯದಲ್ಲಿರುವ ಕರುಗಳಂತೆ ಅವರ ಕೊಟ್ಟಿಗೆಯಿಂದ ಹೊರಗೆ ಹೋಗಿ ಅವರ ಭೂಮಿಯಲ್ಲಿ ಎಲ್ಲವನ್ನ ಆಶೀರ್ವಾದ ಮಾಡಿಕೊಂಡು ಆಶೀರ್ವಾದಗಳಾಗಿ ಮಾರ್ಪಾಟಾಗ್ತಾರೆ. ದೇವರು ಇದಕ್ಕೆ ನಿಮ್ಮನ್ನು ಕರೆದಿದ್ದಾರೆ. ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಕುಟುಂಬದ ದೇವರಿಗೆ ಎಷ್ಟು ಪ್ರೀತಿ ಇದೆ ಅರ್ಥ ಆಗುತ್ತಾ ನಿಮಗೆ? ಅದಕ್ಕೆ ದೇವರು ಹೇಳ್ತಾರೆ, ತಂದೆ ಕಡೆ ಮಕ್ಕಳ ಮನಸ್ಸು ತಿರುಗಲಿ. ಮಕ್ಕಳಾಗಿರುವ ನೀವು ನನ್ನ ಕಡೆಗೆ ತಿರುಗಿರಿ, ನನ್ನ ಆಲಯದ ಕಡೆಗೆ ತಿರುಗಿರಿ, ನನ್ನ ಸನ್ನಿಧಿಯಲ್ಲಿ ತಗ್ಗಿಸಿರಿ, ನನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ನಿಮ್ಮನ್ನ ಅದ್ಭುತಗಳಾಗಿ ಸಾಕ್ಷಿಯಾಗಿ ನಿಲ್ಲಿಸುವ ದೇವರು ನಾನು. ನಮ್ಮನ್ನ ಪರಿಶೋಧನೆ ಮಾಡೋಣ. ನಾವು ಯೇಸುವನ್ನು ನೋಡಿ ನಡೆದ್ರೆ ಸಾಕು. ದೇವರು ನಮಗೆ ಕೊಟ್ಟ ಸಭೆ ಎಂಬ ವಿಶ್ವಾಸ ಮಾರ್ಗದಲ್ಲಿ ನಾವು ನಡೆದ್ರೆ ಸಾಕು. ನಮ್ಮ ಗುರಿ ಯೇಸುವನ್ನು ಮುಟ್ಟಬೇಕು. ಆತ ನಮಗೆ ತಂದೆ, ಆತ ನಮ್ಮ ದೇವರು, ಆತನ ಮುಂದೆ ನಾವು ಆತನ ಮಕ್ಕಳಾಗಿ ನಿಲ್ಲಬೇಕು. ನಾನು ಈ ಪ್ರಪಂಚದ ಹಣ, ಜನ, ಪದವಿ, ಈ ಶ್ರೇಯಗಳು, ಈ ಲೋಕಕ್ಕಿಂತ ನಿನ್ನನ್ನೇ ಪ್ರೀತಿ ಮಾಡ್ತೀನಯ್ಯ, ನಿನ್ನ ಸಭೆಯನ್ನ ಪ್ರೀತಿ ಮಾಡ್ತೀನಯ್ಯ,
ನಿನ್ನ ಉಪದೇಶವನ್ನ ಪ್ರೀತಿ ಮಾಡ್ತೀಯ. ನಿನ್ನ ನಿಯಮವನ್ನು ಬಿಟ್ಟು ಎಡಕ್ಕೆ ಬರಕ್ಕೆ ಹೋಗಲಯ್ಯ. ನಾನು ನನ್ನ ಕುಟುಂಬ ಅದ್ಭುತವಾಗಬೇಕು. ನಾನು ನನ್ನ ಕುಟುಂಬ ಅದ್ಭುತವಾಗಬೇಕಯ್ಯ. ವೈಗಳ ಮುಂದೆ ಔತಣ ಆಗ್ಬೇಕಯ್ಯ. ದುಷ್ಟರಿಗೆ ಉಂಟಾಗುವ ಶಿಕ್ಷೆ ನಾನು ಕಾಣಬೇಕು ದೇವರೇ. ಕಾರ್ಯ ಮಾಡಯ್ಯ. ನಿಮಗೋಸ್ಕರ ಯುದ್ಧ ಮಾಡುವ ದೇವರಿರ್ತಾರೆ. ಈಗ ಮಕ್ಕಳ ಮನಸ್ಸು ತಂದೆಗಳು ತಿರುಗಿಕೊಂಡ್ರೆ ತಂದೆ ಮನಸ್ಸು ಮಕ್ಕಳುಗಳಿಗೆ ತಿರುಗುತ್ತೆ. ತಂದೆಯಾಗುವ ನಾವು ಸಿದ್ಧವಾಗಿದೆ ಎಂಬುದಾಗಿ ನಮ್ಮನ್ನು ನೋಡಿ ಕರೆಯುವ ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸೋಣ. ಥ್ಯಾಂಕ್ ಯು. ಒಬ್ಬ ಲೋಕದ ಒಳಗೆ ನಾವು ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕೆ ಹಾಕಿಸ್ತೋದ್ರಯ್ಯ. ಈ ಕೇಳಿದ ಎಲ್ಲ ವಾಕ್ಯಗಳ ಮುಂದೆ ದೇವರೇ ನಿನ್ನ ಮಕ್ಕಳು ನಿಮ್ಮನ್ನು ನಿನ್ನ ಸಹ ತಗ್ಗಿಸಬೇಕು. ನಿನ್ನ ನಾಮದಲ್ಲಿ ಒಬ್ಬೊಬ್ಬರ ಕುಟುಂಬದ ಅದ್ಭುತವನ್ನು ಮಾಡುವುದಕ್ಕೆ ತಂದೆಯಾಗಿರುವ ದೇವರೇ, ಮಕ್ಕಳಾಗಿರುವ ನಿನ್ನ ಮಕ್ಕಳು ಪ್ರತಿಯೊಬ್ಬರ ಹೃದಯವು ನಿನ್ನ ಕಡೆಯ ತಿರುಗಿಸಿಕೊಳ್ಳಲಯ್ಯ. ನಿನ್ನ ಕಡೆಯ ಪರಿಪೂರ್ಣವಾಗಿ ತಿರುಗಿಕೊಳ್ಳಲಯ್ಯ. ಒಬ್ಬೊಬ್ಬರ ಮೇಲೆ ಒಂದೊಂದು ಕುಟುಂಬದ ಮೇಲೆ ನಿನ್ನ ಸಮಾಧಾನಗಳ ನೀತ್ಯಾಸ್ತು ಚಾಚಪಡಲಿ. ನಿನ್ನ ಆತ್ಮ ಶಕ್ತಿ ತುಂಬಿಸಬಡಲಿ. ಅನುಕೂಲ ಕಾರ್ಯ ಮಾಡುದೇವರೇ, ಒಬ್ಬೊಬ್ಬರು ನಿನ್ನ ಕೈ ಸಮರ್ಪಿಸಲಯ್ಯ. ಈ ನಿನ್ನ ಮಕ್ಕಳ ಮೇಲೆ ನಿನ್ನ ಕಿರುಗುಂಟಾಗಲಿ. ನಿನ್ನ ಜನ ಮೇಲೆ ನಿನ್ನ ಕಿರುಗುಂಟಾಗಲಿ. ಆ ನಿನ್ನ ಜನ ಮೇಲೆ ನಿನ್ನ ಕಣ್ಣು ಉಂಟಾಗಲಯ್ಯ. ಒಬ್ಬೊಬ್ಬರನ್ನ ಇನ್ನ ಸಲ ಎತ್ತಿಕೊಂಡೇವರೇ, ಕೇವಲ ಪ್ರಾಣ ಮಕ್ಕಳ ಎತ್ತಿ ನಡೆಸು. ಸಾವಿನ ಒಂದೊಂದು ಕುಟುಂಬದ ಭಕ್ತಿ ವೈರಾಗ್ಯ ಬೆಳೆಸಲಾಗ ಪ್ರಾರ್ಥನೆ ಬಿದ್ದ ಮಕ್ಕಳು ಎಬ್ಬಿಸಲಾಗ ಅದ್ಭುತ ಕಾರ್ಯ ಮಾಡಿ ಕರ್ತನೆ. ನಿನ್ನ ಬಲವಾಗಿ ಮಕ್ಕಳು ಒಪ್ಪಿಸ್ತೇನೆ. ನಡೆಸು, ಬಿಡಿಸು, ಸಹಾಯ ಮಾಡು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್.